ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಉಸಿರಾಟದ ಆಮ್ಲಜನಕ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವುದು ಖನಿಜ ವಸ್ತುಗಳ ಆಕ್ಸೈಡ್ನಿಂದ. ಹಾಲು ಹುಳಿ ಬರಲು ಕಾರಣವಾದ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ನಿರ್ದಿಷ್ಟವಾದ ಜೀವಕೋಶ ಹೊಂದಿರುವ ಪ್ರಾಣಿಗಳು ಪ್ರೊಕ್ಯಾರಿಯೋಟ್ಗಳು. ಹೆಚ್ಚಿನ ಸಕ್ಕರೆ ಸಾಂದ್ರತೆ ಇರುವ ಜೇನುತುಪ್ಪ ಕೆಡುವುದಿಲ್ಲ. ಕಾರಣ ಸೂಕ್ಷ್ಮ ಜೀವಿಗಳ ಆಕ್ರಮಣವನ್ನು ತಡೆಯುತ್ತದೆ. ಬ್ಯಾಕ್ಟೀರಿಯಾಗಳು ಉಳಿಯಲು ಸಾಧ್ಯವಿಲ್ಲ. ಬ್ಯಾಕ್ಟೀರಿಯಾದಲ್ಲಿರುವ ವರ್ಣತಂತುಗಳ ಸಂಖ್ಯೆ 1. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರದೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವ ಜೀವಕೋಶದ ಕಣದಂಗ ಕೋಶ ಭಿತ್ತಿ ಸೆಲ್ವಾಲ್. ಖನಿಜ ಕೊರತೆಯಿಂದ ಉಂಟಾಗುವ ಸಸ್ಯ ಕಾಯಿಲೆ ಹಾರ್ಟ್ ರಾಟ್ ಆಫ್ ಬೀಟ್ಸ್. ಗ್ರಾನ ಮತ್ತು ಸ್ಟ್ರೋಮಾ ಯಾವುದರ ಭಾಗಗಳು? ಕ್ಲೋರೋಪ್ಲಾಸ್ಟ್ ನ ಭಾಗಗಳು. ಸಸ್ಯ ಜೀವಕೋಶದಲ್ಲಿ DNA ಕಂಡುಬರುವುದು ಕ್ಲೋರೋಪ್ಲಾಸ್ಟ್ ಮೈಟೋಕಾಂಡ್ರಿಯಾ ನ್ಯೂಕ್ಲಿಯಸ್ ನಲ್ಲಿ. ದಂತಕುಳಿ ಮುಚ್ಚಲು ದಂತವೈದ್ಯರು ಬಳಸುವ ಆಮ್ಲ ಬೈಲಾಮ್ಲ. ಬ್ಯಾಕ್ಟೀರಿಯಾದ ಮೇಲೆ ವೈರಸ್ ಆಕ್ರಮಿಸುವುದು ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಎಂದರೆ ಬ್ಯಾಕ್ಟೀರಿಯಾವನ್ನು ತಿನ್ನುವ ವೈರಸ್ ಎಂದರ್ಥ. ಹಣ್ಣಿನ ಭಾಗವೇ ತಿನ್ನುವ ಭಾಗವಾಗಿರುವ ಬೆಳೆ ಗೋಧಿ. ಸಸ್ಯ ಹಾಗೂ ಪ್ರಾಣಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವ ಪದ್ಧತಿ ದ್ವಿನಾಮ ನಾಮಕರಣ ಪದ್ಧತಿ ಬೈನಾಮಿಯಲ್ ನಾಮನ್ಕ್ಲೇಚರ್. ದ್ವಿನಾಮ ನಾಮಕರಣ ಪದ್ಧತಿಯ ಪಿತಾಮಹ ಕರೋಲಸ್ ಲಿನಿಯಸ್. ಬೇರು ಕಾಂಡ ಎಲೆಯನ್ನು ಪ್ರತ್ಯೇಕಿಸಲಾಗದ ಭೂಸಸ್ಯ ಲಿವರ್ವರ್ಟ್. ಸಜೀವಿಗಳನ್ನು ಗುರುತಿಸುವ ವರ್ಗೀಕರಿಸುವ ಹೆಸರಿಸುವ ವಿಜ್ಞಾನ ಟ್ಯಾಕ್ಸಾನಮಿ ವರ್ಗೀಕರಣ ಶಾಸ್ತ್ರ. ಪೆನ್ಸಿಲಿನ್ ಅನ್ನು ತಯಾರಿಸುವುದು ಪೆನಿಸಿಲಿಯಂ ನೊಟೇಟಮ್ ಎಂಬ ಶಿಲೀಂಧ್ರಗಳಿಂದ. ಅಗಾರ್ ಎಂಬ ಬೇಕರಿಯಲ್ಲಿ ಬಳಸುವ ವಸ್ತು ಪಡೆಯುವುದು ಆಲ್ಗೆಗಳಿಂದ ಶೈವಲಗಳಿಂದ. ವಂಶವಾಹಿನಿಯಿಂದ ಪಡೆದ ರೋಗ ಹಿಮೋಫಿಲಿಯಾ ಸಿಕಲ್ ಸೆಲ್ ಅನಿಮಿಯಾ ಥಲೆಸ್ಮಿಯಾ. ಸಸ್ಯದ ಎಲೆ ಮೇಲೆ ಕಂಡುಬರುವ ರಂಧ್ರಗಳು ಪತ್ರರಂಧ್ರ ಅಥವಾ ಸ್ಟೊಮ್ಯಾಟ. ಸಸ್ಯಗಳು ಹೆಚ್ಚಿನ ನೀರನ್ನು ತನ್ನ ಎಲೆ ಮೂಲಕ ಹೊರಹಾಕುವ ಕ್ರಿಯೆ ಬಾಷ್ಪ ವಿಸರ್ಜನೆ. ಸೂರ್ಯನ ಬಿಸಿಲು ಮತ್ತು ಗಾಳಿಯಿಂದಾಗಿ ಭೂಮಿಯ ಮೇಲಿರುವ ಸ್ವಲ್ಪ ಭಾಗದ ನೀರು ಆವಿಯಾಗಿ ವಾತಾವರಣವನ್ನು ಸೇರುವ ಕ್ರಿಯೆಗೆ ಬಾಷ್ಪೀಕರಣ ಎನ್ನುತ್ತೇವೆ ಎವೋಪರೇಷನ್. ಕಾಂಡದಿಂದ ನೀರು ಎಲೆಗೆ ಸಾಗಿಸುವ ಕ್ರಿಯೆ ಲೋಮನಾಳ ಕ್ರಿಯೆ. ಭೂಮಿಯಿಂದ ಬೇರಿಗೆ ನೀರು ಸಾಗಾಣಿಕೆಯಾಗುವ ಕ್ರಿಯೆ ಅಭಿಸರಣೆ. ಹಾಲಿನಲ್ಲಿ ಕೊಬ್ಬಿನ ಅಂಶ ಕಡಿಮೆ ಕಂಡುಬರುವ ಅವಧಿ ಬೇಸಿಗೆ ಕಾಲದಲ್ಲಿ. ಹಸುವಿನ ಹಾಲು ಹಳದಿ ಬಣ್ಣ ಬರಲು ಕಾರಣವಾದದ್ದು ರೈಬೋಫ್ಲೆವಿನ್. 14 ವರ್ಷದವರೆಗಿನ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾದ ಆಹಾರದ ಘಟಕ ಪ್ರೋಟೀನ್. ಗೆದ್ದಲುಗಳಲ್ಲಿ ಮರಗಳಲ್ಲಿರುವ ಸೆಲ್ಯುಲೋಸ್ ಅನ್ನು ಕರಗಿಸುವ ಸೂಕ್ಷ್ಮ ಜೀವಿ ಪ್ರೋಟೋಜೋವಾ. ಕಬ್ಬಿನಲ್ಲಿರುವ ಸಕ್ಕರೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಕೆಂಪು ರಕ್ತ ಕಣಗಳ ಜೀವಿತಾವಧಿ 120 ದಿನಗಳು ಅಥವಾ 4 ತಿಂಗಳುಗಳು. ಸ್ನಾಯುಗಳಲ್ಲಿ ಆಯಾಸ ಉಂಟಾಗಲು ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುವುದು ಕಾರಣ. ಆ ಸ್ನಾಯುವಿನ ಭಾಗದಲ್ಲಿ ಬಿಸಿ ನೀರನ್ನ ಹಾಕಿ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆ ಹೆಚ್ಚಾಗಿ ಲ್ಯಾಕ್ಟಿಕ್ ಆಮ್ಲ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಇದರಿಂದ ಊತ ಮತ್ತು ನೋವು ನಿವಾರಣೆಯಾಗುತ್ತದೆ. ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ 21%. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಮೆಲ್ವಿನ್ ಕೆಲ್ವಿನ್. ಕೇಂದ್ರ ಅಕ್ಕಿ ಸಂಶೋಧನಾ ಸಂಸ್ಥೆ ಇರುವುದು ಕೋಲ್ಕತ್ತಾದಲ್ಲಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅವಶ್ಯಕವಾದ ಬೆಳಕು ಕೆಂಪು ಮತ್ತು ನೀಲಿ ಬೆಳಕಿನ ಅಲೆಗಳು. ಮಾನವನಲ್ಲಿ ಪ್ರತಿದಿನ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ಸುಮಾರು 1.5 ಲೀಟರ್. ಗರ್ಭಧಾರಣೆ ನಡೆಯುವ ಸ್ಥಳ ಗರ್ಭನಾಳ ಅಥವಾ ಫೆಲೋಪಿಯನ್ ನಾಳದಲ್ಲಿ. ಮಹಿಳೆಯರ ಗರ್ಭಾವಧಿ 36 ರಿಂದ 38 ವಾರ ಅಥವಾ 9 ತಿಂಗಳುಗಳು. ಜಲಚರಗಳಾದ ಮೀನು ವಿಸರ್ಜಿಸುವ ವಸ್ತು ಯೂರಿಯಾ. ಮಗುವಿನ ಲಿಂಗ ನಿರ್ಧಾರವಾಗುವುದು ಅಂಡಾಣು ಗರ್ಭ ಧರಿಸುವ ಸಂದರ್ಭದಲ್ಲಿ. ಕಡಿಮೆ ವಿಷಯುಕ್ತ ಸಸಾರಜನಕಯುಕ್ತ ಕಶ್ಮಲ ಯೂರಿಯಾ. ಅತಿ ದೊಡ್ಡ ಹೂ ಹೊಂದಿರುವ ಸಸ್ಯ ರೆಪ್ಲೇಶಿಯಾ. ಕೀಟಗಳಿಂದ ಉಂಟಾಗುವ ಪರಾಗಸ್ಪರ್ಶ ಕ್ರಿಯೆ ಎಂಟಮೋಫಿಲಿ. ಪರಾಗಸ್ಪರ್ಶ ಕ್ರಿಯೆ ಅತಿ ಮುಖ್ಯವಾಗಿ ನಡೆಯುವುದು ಜೇನುಹುಳುಗಳಿಂದ. ಪಕ್ಷಿಗಳಿಂದ ಉಂಟಾಗುವ ಪರಾಗಸ್ಪರ್ಶ ಆರ್ನಿಥೋಫಿಲಿ. ಕ್ವಿನೈನ್ ಅನ್ನು ಪಡೆಯುವುದು ಸಸ್ಯದ ಈ ಭಾಗದಿಂದ ಕಾಂಡದ ತೊಗಟೆ ಭಾಗದಿಂದ. ಇದು ಒಂದು ಮಾದಕ ವಸ್ತು. ಸಮುದ್ರದಲ್ಲಿ ದೊರೆಯುವ ಹಾಗೂ ಗಳಗಂಡ ಕಾಯಿಲೆ ನಿವಾರಣೆಗೆ ಬೇಕಾದ ವಸ್ತು ಅಯೋಡಿನ್. ಮರದ ವಯಸ್ಸು ಪತ್ತೆ ಹಚ್ಚುವುದು ವಾರ್ಷಿಕ ಉಂಗುರಗಳಿಂದ. ಏಕದಳ ಸಸ್ಯಗಳಲ್ಲಿ ವಾರ್ಷಿಕ ಉಂಗುರಗಳು ಚದುರಿ ಹೋಗಿರುತ್ತವೆ. ದ್ವಿದಳ ಸಸ್ಯಗಳಲ್ಲಿ ವಾರ್ಷಿಕ ಉಂಗುರಗಳು ವೃತ್ತಾಕಾರದಲ್ಲಿ ಜೋಡಣೆಯಾಗಿರುತ್ತವೆ. ವಾರ್ಷಿಕ ಉಂಗುರಗಳನ್ನು ಎಣಿಕೆ ಮಾಡುವುದರ ಮೂಲಕ ಆ ಮರದ ಆಯಸ್ಸನ್ನು ಅಂದಾಜಿಸಬಹುದು. ಜೀವಂತ ಅಥವಾ ಸೂಕ್ಷ್ಮ ಅಥವಾ ವೈರಸ್ಗಳಿಂದ ರೋಗ ನಿರೋಧಕ ತಯಾರಿಸಲಾಗುವುದು ವ್ಯಾಕ್ಸಿನ್. ತಳಿಶಾಸ್ತ್ರದ ಪಿತಾಮಹ ಗ್ರೆಗರ್ ಮೆಂಡಲ್. ಹಣ್ಣಾಗುವುದನ್ನು ನಿಯಂತ್ರಿಸುವ ಸಸ್ಯ ಹಾರ್ಮೋನ್ ಇಥಲಿನ್. ಜೀವಕೋಶ ಕಡಿತ ವಿಭಜನೆ ಹೊಂದುವುದು ಜರ್ಮ್ ಜೀವಕೋಶ ಲಿಂಗಕೋಶ. ಮಗುವಿನ ಲಿಂಗ ನಿರ್ಧಾರಕ ತಂದೆಯ ವರ್ಣತಂತು ವೈ. ಪಾಲಿಶ್ ಮಾಡಿದ ಅಕ್ಕಿ ಸೇವನೆಯಿಂದ ಉಂಟಾಗುವ ಕಾಯಿಲೆ ಬೆರಿಬೆರಿ. ಸೂರ್ಯನ ಬೆಳಕಿನ ಕೊರತೆಯಿಂದ ಮಕ್ಕಳಲ್ಲಿ ಉಂಟಾಗುವ ರೋಗ ರಿಕೆಟ್ಸ್ ಕಾಯಿಲೆ. ವಯಸ್ಕರಲ್ಲಿ ಉಂಟಾಗುವ ರೋಗ ಆಸ್ಟಿಯೋಮಲೇಷಿಯಾ. ಯಕೃತ್ನ ನಿಷ್ಕ್ರಿಯತೆಯಿಂದ ಉಂಟಾಗುವುದು ಜಾಂಡೀಸ್ ಅಥವಾ ಕಾಮಾಲೆ ರೋಗ ಅಥವಾ ಹೆಪಟೈಟಿಸ್
ಬಿ. ರಕ್ತದಲ್ಲಿ 1 ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ 5 ಲಕ್ಷಕ್ಕಿಂತ ಲ್ಯೂಕೋಸೈಟ್ ಹೆಚ್ಚಾದರೆ ಉಂಟಾಗುವ ಕಾಯಿಲೆ ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ಟೈಫಾಯ್ಡ್ ನ ಮದ್ದು ಕ್ಲೋರೋಮೈಸಿಟಿನ್. ಚರ್ಮ ಭೇದಿಸಿ ಕರುಳನ್ನು ಸೇರುವ ಹುಳು ಹುಕ್ ವರ್ಮ್, ಕೊಕ್ಕೆ ಹುಳು. ಹೃದಯವನ್ನು ಕಸಿ ಮಾಡಿ ಯಶಸ್ವಿಯುತವಾಗಿ ಜೋಡಿಸಿದ ಮೊದಲ ವಿಜ್ಞಾನಿ ಕ್ರಿಶ್ಚಿಯನ್ ಬರ್ನಾರ್ಡ್. ರಕ್ತದಲ್ಲಿ ಅತಿ ಹೆಚ್ಚಿನ ಯೂರಿಕ್ ಆಮ್ಲ ಮಟ್ಟವಿರುವ ಕಾಯಿಲೆ ಗೌಟ್. ಪೋಲಿಯೋ ವೈರಸ್ ದೇಹ ಪ್ರವೇಶದ ಮಾರ್ಗ ಕಲುಷಿತ ನೀರು ಹಾಗೂ ಆಹಾರ. ರೆಸರ್ಪಿನ್ ಎಂಬ ಔಷಧಿ ಬಳಸುವುದು ಅತಿ ಹೆಚ್ಚಿನ ರಕ್ತದೊತ್ತಡ ಕಡಿಮೆ ಮಾಡಲು. ಜಲಚರ ಸಸ್ಯಗಳು ಹೈಡ್ರೋಫೈಟ್ಸ್. ಅಮೋನಿಯಾವು ನೈಟ್ರೇಟ್ ಆಗುವ ಆಕ್ಸಿಡೇಷನ್ ಕ್ರಿಯೆ ನೈಟ್ರಿಫಿಕೇಶನ್, ನೈಟ್ರೀಕರಣ. ಚಹದ ಎಲೆಯಲ್ಲಿರುವ ಉತ್ತೇಜಕ ಕೆಫೈನ್. ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪಳೆಯುಳಿಕೆ ಶಾಸ್ತ್ರ ಅಥವಾ ಪೆಲಿಯಂಟಾಲಜಿ ಎನ್ನುತ್ತೇವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನದ ಬಳಕೆ ಅವಶೇಷಗಳ ವಯಸ್ಸನ್ನ ಪತ್ತೆ ಹಚ್ಚಲು. ಅತಿ ಚಿಕ್ಕ ಜೀವಕೋಶ ಮೈಕೋಪ್ಲಾಸಮ್. ಟರ್ಪಂಟೈನ್ ಅನ್ನು ಪಡೆಯುವುದು ಫೈನ್ ನಿಂದ. ಸೂಡೋಸಿಲ್ ಕಂಡು ಬರುವುದು ದುಂಡು ಹುಳುವಿನಲ್ಲಿ. ಮೊದಲು ಕೃತಕ ಜೀನ್ ತಯಾರಿಸಿದವರು ಆರ್ಥರ್ ಕೋನ್ಬರ್ಗ್. ಗರ್ಭಧಾರಣೆ ಇಲ್ಲದೆ ಹಣ್ಣು ತಯಾರಿಸುವ ಕ್ರಿಯೆ ಪಾರ್ಥಿನೋಕಾರ್ಪಿ. ಲಿಟ್ಮಸ್ ಪಡೆಯುವುದು ಶಿಲಾವಲ್ಕಗಳಿಂದ. ಲಿಚೆನ್ಸ್ ಅಂದರೆ ಕಲ್ಲುಹೂ ಸಸ್ಯಗಳಿಂದ. ಪೆನ್ಸಿಲಿನ್ ಕಂಡು ಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಧೂಳಿನಲ್ಲಿರುವ ಕಣ್ಣಿನ ಉರಿತ ಉಂಟು ಮಾಡುವ ವಸ್ತು ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್. ಕೋಳಿ ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ 0.0 ಗ್ರಾಂ. ಕೇಂದ್ರ ಔಷಧಿ ಸಂಶೋಧನಾ ಕೇಂದ್ರ ಇರುವುದು ಲಕ್ನೋದಲ್ಲಿ. ಏಡ್ಸ್ ವೈರಸ್ ವಿರುದ್ಧ ಬಳಸುವ ಔಷಧಿ ಜಿಡೋರುಡಿನ್. ಮಾನವ ದೇಹದ ತೂಕ ಬಹುತೇಕ ಇದರಿಂದ ಉಂಟಾಗಿದೆ, ನೀರಿನಿಂದ. ಭೂಮಿಯ ಮೇಲೆ ಅತಿ ಹೆಚ್ಚಾಗಿರುವ ಮೂಲ ವಸ್ತು ಸಿಲಿಕಾನ್. ಗಂಧಕವನ್ನು ಪಡೆಯುವ ಕ್ರಿಯೆ ಫ್ರೆಂಚ್ ಕ್ರಿಯೆ. ಬೆಂಕಿ ಕಡ್ಡಿಯಲ್ಲಿ ಬಳಸುವ ರಾಸಾಯನಿಕ ವಸ್ತು ಕೆಂಪು ರಂಜಕ. ಬೆಳ್ಳುಳ್ಳಿ ಈರುಳ್ಳಿಯಲ್ಲಿರುವ ರಾಸಾಯನಿಕ ವಸ್ತು ಗಂಧಕ. ಓಝೋನ್ ಪದರ ಕಂಡು ಬರುವುದು ಸ್ಟ್ರಾಟೋಸ್ಪಿಯರ್, ಹವಾಗೋಳದಲ್ಲಿ. ಬ್ಲೀಚಿಂಗ್ ಪೌಡರ್ ಅಥವಾ ಚಲುವೆ ಪುಡಿ ತಯಾರಿಸಲು ಬಳಸುವ ವಸ್ತು ಕ್ಲೋರಿನ್. ಸಿಲಿಕಾನ್ ಒಂದು ಅರೆವಾಹಕ ಅಲೋಹ. ಸಿಲಿಕಾನ್ ನಿಂದ ಕಾರ್ಬೋರೆಂಡಮ್ ತಯಾರಿಸುತ್ತಾರೆ. ಕಾರ್ಬೋರೆಂಡಮ್ ನ ರಾಸಾಯನಿಕ ಹೆಸರು ಸಿಲಿಕಾನ್ ಕಾರ್ಬೈಡ್, SiC. ಕಾರ್ಬೋರೆಂಡಮ್ ಅನ್ನು ಇದಾಗಿ ಬಳಸುತ್ತಾರೆ, ಸಾಣೆ ಹಿಡಿಯುವ ಕಲ್ಲಾಗಿ. ನೋಬಲ್ ಅನಿಲಗಳ ಮತ್ತೊಂದು ಹೆಸರು ಅಪರೂಪದ ಅನಿಲಗಳು ಅಥವಾ ಜಡಾನಿಲಗಳು. ಶುದ್ಧ ನೀರಿನ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೆಚ್ಚಾಗಿರುತ್ತದೆ. ಜಿಡ್ಡು ಅಂಟಿಕೊಳ್ಳದ ಪಾತ್ರೆಯನ್ನು ತಯಾರಿಸಲು ಇದನ್ನು ಬಳಸುತ್ತಾರೆ, ಟೆಫ್ಲಾನ್. ನೋಬಲ್ ಅನಿಲಗಳನ್ನು ಅಪರೂಪದ ಅನಿಲಗಳೆಂದು ಕರೆಯಲು ಕಾರಣ ಗಾಳಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತವೆ. ವಾತಾವರಣದ ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಸಾರಜನಕ 78%. ಇದುವರೆಗೂ ಕಂಡುಹಿಡಿದಿರುವ ಮೂಲ ವಸ್ತುಗಳ ಸಂಖ್ಯೆ 118. ಭೂಮಿಯ ಪದರದಲ್ಲಿರುವ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಆಮ್ಲಜನಕ. ಅಂತರಿಕ್ಷದ ಬಲೂನ್ಗಳಲ್ಲಿ ತುಂಬುವ ಅನಿಲ ಹೀಲಿಯಂ. ಹೀಲಿಯಂ ಜಡಾನಿಲ. ಅದರ ಮೇಲೆ ಬಿಸಿಲು ಬಿದ್ದರೂ ಕೂಡ ಬಲೂನ್ ಒಡೆದು ಹೋಗುವುದಿಲ್ಲ. ಸಾಗರ ನೌಕೆಗಳಲ್ಲಿ ಬಳಸುವ ಅನಿಲ ಹೀಲಿಯಂ. ಲೈಟ್ ಹೌಸ್ ಟಿವಿ ಟ್ಯೂಬ್ ನಲ್ಲಿ ಬಳಸುವ ಅನಿಲ ಕ್ರಿಪ್ಟಾನ್ ಮತ್ತು ಜೆನಾನ್. ಅಡ್ವರ್ಟೈಸಿಂಗ್ ಬೋರ್ಡ್ ಗಳಲ್ಲಿ ಬಳಸುವ ಅನಿಲ ನಿಯಾನ್. ತಂಪು ಕಾರಕವಾಗಿ ಶೈತ್ಯಾಗಾರಗಳಲ್ಲಿ ಬಳಸುವ ವಸ್ತು ಫ್ಲೋರಿನ್. ಕ್ರಿಮಿನಾಶಕವಾಗಿ ಬಳಸುವ ವಸ್ತು ಕ್ಲೋರಿನ್. ನೀರನ್ನು ಶುದ್ಧೀಕರಣಗೊಳಿಸುವ ಕ್ರಿಯೆ ಬಟ್ಟಿ ಇಳಿಸುವಿಕೆ, ಡಿಸ್ಟಿಲೇಷನ್ ಮೆಥಡ್. ಕಚ್ಚಾ ತೈಲದಿಂದ ಪೆಟ್ರೋಲ್ ಪಡೆಯುವ ವಿಧಾನ ಆಂಶಿಕ ಬಟ್ಟಿ ಇಳಿಸುವಿಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್. ಅತ್ಯಂತ ಹಗುರವಾದ ಧಾತು ಹೈಡ್ರೋಜನ್. ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಆಸ್ಟಟೈನ್ ಇವು ಹ್ಯಾಲೋಜನ್ಗಳು, ಏಕೆಂದರೆ ಇವು ಲವಣ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತವೆ. ಜಡಾನಿಲಗಳು ಹೊಂದಿರುವ ಸಾಮಾನ್ಯ ಎಲೆಕ್ಟ್ರಾನ್ ವಿನ್ಯಾಸ NH2NP6 ಅಂದರೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ. ತೂರುವುದು ಎಂದರೆ ವಿನ್ನೋಯಿಂಗ್. ಸಾರಜನಕ ಹಾಗೂ ಜಲಜನಕದ ಮಿಶ್ರಣದಿಂದ ಅಮೋನಿಯಾವನ್ನು ಪಡೆಯುವ ಪ್ರಕ್ರಿಯೆ ಹಬರ್ ಪ್ರಕ್ರಿಯೆ. ಮೆಗ್ನೀಷಿಯಂನ ಅದಿರು ಡೋಲೋಮೈಟ್. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್. ಈಥೈನ್ ನ ಮತ್ತೊಂದು ಹೆಸರು ಅಸಿಟಲೀನ್. ಅನಿಲದ ಗಾತ್ರದಲ್ಲಿ ಬದಲಾವಣೆಗೆ ಕಾರಣ ಉಷ್ಣತೆ ಮತ್ತು ಒತ್ತಡ. ಯುರೇನಿಯಂನ ಪರಮಾಣು ಸಂಖ್ಯೆ 92. ಕ್ಯಾಂಡಲ್ ನಲ್ಲಿ ಬಳಸುವ ವಸ್ತು ಪ್ಯಾರಾಫಿನ್ ಮೇಣ. ಕಬ್ಬಿಣದ ಶುದ್ಧ ರೂಪ ರಾಡ್ ಐರನ್. ಕಬ್ಬಿಣ ಶುದ್ಧೀಕರಣವಾದಾಗ ಮೊದಲು ಪಡೆಯುವ ಕಬ್ಬಿಣ ಕಾಸ್ಟ್ ಐರನ್, ಅದು ಅಶುದ್ಧ ರೂಪದಲ್ಲಿರುತ್ತದೆ. ಧೂಳು ಹಾಗೂ ಕಲ್ಮಶಗಳನ್ನು ಒಳಗೊಂಡ ಅದಿರು ಗಾಂಗ್, ಮಡ್ಡಿ ಮಿಶ್ರಣ. ಕಾರ್ಬೊನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ವಿಧಾನಕ್ಕೆ ಕಾಸುವಿಕೆ ಎನ್ನುತ್ತೇವೆ, ಕ್ಯಾಲ್ಸಿನೇಷನ್. ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ವಿಧಾನಕ್ಕೆ ಹುರಿಯುವಿಕೆ ಎನ್ನುತ್ತೇವೆ. ಲೋಹಗಳು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ನಶಿಸಿ ಹೋಗುವುದನ್ನ ತುಕ್ಕು ಹಿಡಿಯುವಿಕೆ ಅಥವಾ ಸಂಕ್ಷಾರಣೆ ಎನ್ನುತ್ತೇವೆ. ದ್ರವವು ಘನದಲ್ಲಿ ಕರಗಿದಾಗ ಉಂಟಾಗುವುದು ಜೆಲ್.
ದ್ರವವು ಅನಿಲದಲ್ಲಿ ಕರಗಿದಾಗ ಉಂಟಾಗುವುದು ಏರೋಸಾಲ್. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಎಂಬುದು ಡಿಡಿಟಿಯ ವಿಸ್ತರಣ ರೂಪ. ಬೆನ್ಸಿನ್ ಹೆಕ್ಸಾ ಕ್ಲೋರೈಡ್ ಎಂಬುದು ಬಿಎಚ್ಸಿಯ ವಿಸ್ತರಣ ರೂಪ. ಡಿಡಿಟಿ ಮತ್ತು ಬಿಎಚ್ಸಿ ಕೀಟನಾಶಕ ಔಷಧಿಗಳಿಗೆ ಉದಾಹರಣೆಗಳಾಗಿವೆ. ಅನಪೇಕ್ಷಿತ ಕೋಶ ವಿಭಜನೆಯಿಂದಾಗಿ ದುರ್ಮಾಂಸ ಬೆಳೆಯುವುದನ್ನ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಎನ್ನುತ್ತೇವೆ. ರಕ್ತ ಹೆಪ್ಪುಗಟ್ಟಲು ವಿಫಲವಾದಾಗ ಉಂಟಾಗುವ ರೋಗ ಹಿಮೋಫೀಲಿಯಾ. ಜೀವ ವಿಕಾಸವಾದ ಸಿದ್ಧಾಂತದ ಪ್ರತಿಪಾದಕ ಚಾರ್ಲ್ಸ್ ಡಾರ್ವಿನ್. ಅನುವಂಶೀಯವಾದ ಸಿದ್ಧಾಂತದ ಪ್ರತಿಪಾದಕ ಗ್ರೆಗರ್ ಮೆಂಡಲ್. ಅಣುಚಲನವಾದದ ಜನಕ ಡೇನಿಯಲ್ ಬರ್ನೌಲಿ. ಚಲನಶಾಸ್ತ್ರದ ಪಿತಾಮಹ ಸರ್ ಐಸಾಕ್ ನ್ಯೂಟನ್. ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಜಾನ್ ಡಾಲ್ಟನ್. ಆಧುನಿಕ ಪರಮಾಣು ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನೀಲ್ ಡೇವಿಡ್ ಬೋರ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.